ಗೈಸ್ ಗೈಸ್ ನೀರು ಇದು ನೀರು ಹೇ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಎದ್ದಾಗ ಟೈಮು 6:15 6:30. ಇವಾಗ ಬಂದು ಟೈಮು ತೋರಿಸ್ತೀನಿ ತಾಳಿ. ಇವಾಗ ಬಂದು ಟೈಮು 6:46. ನಾ ಹೇಳಿದ್ದೆ ಅಲ್ಲ, ಅಮ್ಮ ಮನೆಗೆ ಹೋದ್ಮೇಲೆ ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ ಅಂತ. ನೋಡಿ, ಇದು ನನ್ನ ಮೊದಲನೇ ಬದಲಾವಣೆ. ಸೊ ವಾಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬರೀ ವಾಟರೇ ಕುಡ್ಕೊಂಡಿರ್ತೀನಿ. ಕಾಫಿ ಟೀ ಕುಡಿಬಾರ್ದು ಅಂತ ಡಿಸೈಡ್ ಏನೋ ಮಾಡಿದ್ದೀನಿ, ಆದರೆ ಎಷ್ಟರ ಮಟ್ಟಿಗೆ ಅದನ್ನು ಕಾರ್ಯರೂಪಕ್ಕೆ ತರ್ತೀನಿ ಅನ್ನೋದು ಗೊತ್ತಿಲ್ಲ ಗೈಸ್. ಹೇಳೋದು ಸುಲಭ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದು ತುಂಬ ಕಷ್ಟ. ವಾಟ್ ಐ ಫೀಲ್ ನೌ ಈಸ್ ಕಾರ್ ಜರ್ನಿ ಕಷ್ಟ. ನಾನು ಏನೇ ಮಾಡಿದಾಗ್ಲೂ ಇದೇ ರೀತಿ ಆದವ್ರನ್ನ ಸ್ವಲ್ಪ ನೆನೆಸ್ಕೊತೀನಿ, ಪಾಪ ಫೀಲ್ ಮಾಡ್ತೀನಿ. ಇವಾಗ ಏನಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೆನ್ನೆ ಜರ್ನಿ ಮಾಡ್ಕೊಂಡು ಬಂದೆ ಅಲ್ಲ, ಸೊ ಇವತ್ತು ನನಗೆ ನಿನ್ನೆನೂ ಅನ್ನಿಸ್ತು, ನಿನ್ನೆ ಮತ್ತು ಇವತ್ತು ಅನ್ನಿಸ್ತಾ ಇರೋದು ಪಾಪ ನನ್ನ ಗಂಡ ಅಂತ. ಯಾಕೆ ಗೊತ್ತಾ? ಅವನು ಡೈಲಿ 100 ಕಿಲೋಮೀಟರ್ ಜರ್ನಿ ಮಾಡ್ತಾನೆ. ನಾವಿರೋದು ಅಂಕೋಲಾದಲ್ಲಿ, ಅವನು ಹುಬ್ಳಿ ಹೋಗಬೇಕಾಗತ್ತೆ, ಧಾರವಾಡ ಹೋಗಬೇಕಾಗತ್ತೆ, ಇಲ್ಲ ಬೆಳಗಾಂ ಹೋಗಬೇಕಾಗತ್ತೆ, ಕಾರವಾರ ಹೋಗಬೇಕಾಗತ್ತೆ, ಕೈಗ ಹೋಗಬೇಕಾಗತ್ತೆ, ಇಲ್ಲ ಇದು ಕಡೆ ಹೋಗ್ತಾನೆ, ಇನ್ನೆಲ್ಲ ಹೋಗ್ತಾನೆ, ಬಿಜಾಪುರ ಹೋಗ್ತಾನೆ, ಈ ಕಡೆ ಬಂದರೆ ಹಳ್ಳಿಯಾಳು, ಮುಂಡಗೋಡು, ಓ ಮೈ ಗಾಡ್, ಯಲ್ಲಾಪುರ. ಸೊ ಅವನು ತಿರುಗ್ದೇ ಇರೋ ಊರಿಲ್ಲ. ಅಂದರೆ ಎಲ್ಲ ಕಡೆ ನಮ್ಮ ಕೆಲಸಗಳು ನಡೀತಾ ಇರತ್ತೆ. ಸೊ ಡೈಲಿ ಮಿನಿಮಮ್ ಅವನು 100 ಕಿಲೋಮೀಟರ್ಸ್ ಅಂತೂ ಟ್ರಾವೆಲ್ ಮಾಡ್ತಾನೆ ಪಾಪ. ಸೊ ನನಗೆ ಅನ್ನಿಸುತ್ತೆ, ಅಲ್ಲಿದ್ದಾಗ ಅಂತೀನಿ, ನೀ ಎಂತ ಮಾಡ್ತೀಯ, ಹೋಗ್ತೀಯಾ ಬರ್ತೀಯ, ಅಲ್ಲಿ ಮಾಡೋರು ಕೆಲಸ ಬೇರೆ, ಹಾಗೆ ಹಿಂಗೆ ಅಂತ. ಇನ್ನು ಮ್ಯಾಕ್ಸ್ ಟು ಮ್ಯಾಕ್ಸ್ ಹೇಳಿದ್ರೆ ಅಲ್ಲಿ ಹೋಗ್ತೀಯಾ, ಅಲ್ಲಿ ಇಂಜಿನಿಯರ್ಸ್ ಹತ್ರ ಮಾತಾಡ್ಕೊತೀಯ, ಏನದು ಬಿಲ್ ಬರ್ಸ್ಕೊತೀಯ, ಬರ್ತೀಯ. ಬಟ್ ಹೋಗೋದು ಬರೋದು ತುಂಬಾ ರಿಸ್ಕು ಗೈಸ್. ಬೆಳಗ್ಗೆನೇ ಹೋಗ್ಬೇಕು. ಅದು ಇತ್ತೀಚೆಗೆ ನಮ್ಮದು ಕಾರ್ ಡ್ರೈವರ್ ಬೇರೆ ಇಲ್ಲ. ಸೊ ತೆಗೆದುಬಿಟ್ಟಿದ್ದಾನೆ, ಕಾರ್ ಡ್ರೈವರ್ಸ್ ಇಟ್ಕೊಂಡಿಲ್ಲ. ಮುಂಚೆ ಕಾರ್ ಡ್ರೈವರ್ಸ್ ಇದ್ದರು, ಈಗ ಕಾರ್ ಡ್ರೈವರ್ ಇಲ್ಲ, ಇವನೇ ಡ್ರೈವ್ ಮಾಡಬೇಕು. ಸೊ 108 ಫೋನ್ಗಳು ಅವನಿಗೆ. ಅದರಲ್ಲೂ ಅದೇನೋ ಹೇಳ್ತಾರಲ್ಲ, ಟೀ ಉಸೋರೇ ಜಾಸ್ತಿ ಇರ್ತಾರೆ. ಅಂಥದ್ರಲ್ಲಿ ಅವನು ಬರೀ ಫೋನಲ್ಲಿ ಒಂದು ಕೈಯಲ್ಲಿ ಮಾತಾಡಿಕೊಂಡು ಇನ್ನೊಂದು ಕೈಯಲ್ಲಿ ಗೇರ್ ಚೇಂಜ್ ಮಾಡಿಕೊಂಡು ಅವನು ಹೋಗ್ಕೊಂಡು, ಪಾಪ ಬಿಸಿಲು ನಿಜಕ್ಕೂ ಗ್ರೇಟ್. ದಿನ ಅಷ್ಟು. ಬಟ್ ಅದು ಅವ್ನ ಕೆಲಸ, ಅವ್ನಿಗದು ಅಭ್ಯಾಸ ಆಗಿದೆ. ನಾನೇ ಹಿಂಗೆ ಬೇರೆಯವರಿಗೆ ನನ್ನ ಕೆಲಸ ನೋಡಿದ್ರೆ ಹಾಗೆ ಅನಿಸುತ್ತೆ, ಹಾನೆಸ್ಟಾಗಿ ಹೇಳಬೇಕು ಅಂದರೆ. ದಿನ ಅಷ್ಟು ಬೆಳಗ್ಗೆ ಎದ್ದೊಳ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ, ಜೊತೆಗೆ ಯೂಟ್ಯೂಬು, ಇನ್ಸ್ಟಾಗ್ರಾಮು ಎಲ್ಲ ನೋಡ್ಕೊತಾ ಇದ್ದೀನಿ. ನಮ್ಮ ರೆಸಾರ್ಟ್ ನೋಡ್ಕೊತಾ ಇದ್ದೆ, ಈಗ ನೋಡ್ಕೊತಾ ಇಲ್ಲ. ಇನ್ನು ಮುಂಚೆ ಆಫೀಸ್ ನೋಡ್ಕೊತಾ ಇದ್ದೆ, ಈಗ ನೋಡ್ಕೊತಾ ಇಲ್ಲ. ಸೊ ಹೀಗೆ ನಾವು ಆ ಕೆಲಸದಲ್ಲಿದ್ದಾಗ ನಮಗೆ ಅದು ದೊಡ್ಡದು ಅನಿಸಲ್ಲ, ನಮಗದು ರೆಗ್ಯುಲರ್ ಆಗಿಬಿಡತ್ತೆ, ನಮಗದು ಡೈಲಿ ರೊಟೀನ್ ವರ್ಕ್ ಅದು. ಬಟ್ ನನಗೆ ಅವನ ಬಾಕ್ಸಿಂದ ಹೊರಗೆ ನಿಂತು ನೋಡಿದಾಗ ಐ ಫೆಲ್ಟ್, ಪಾಪ ಅಲ್ಲ, ಎಷ್ಟು ಜರ್ನಿ ಮಾಡ್ತಾನೆ ದಿನ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಮಗನಿಗೂ ಅದನ್ನೇ ಒತ್ತಿ ಹೇಳ್ತಾ ಇದ್ದೀನಿ, ನಿಮ್ಮ ಪಪ್ಪ ಹೇಗೆ, ನಿಮ್ಮ ಪಪ್ಪ ಹೆಂಗೆ ದಿನ ಜರ್ನಿ ಮಾಡ್ತಾನೆ, ಹೆಂಗೆ ಮಾಡಬೇಕು ಅವನು. ಒಂದು ದಿನಕ್ಕೆ ನಾವು ನಂಬ್ತಿರೋ ಬಿಡ್ತಿರೋ ಬ್ಲ್ಯಾಂಕೆಟ್ ಸಹ ತಗೊಂಡಿಲ್ಲ. ಇಬ್ಬರು ಹೋಗಿ ತಗೋಬೇಕಲ್ಲ, ಬೇಡ ಅಂದ್ಬಿಟ್ಟು ಹಂಗೆ ಬಿತ್ಕೊಂಡು ಹಂಗೆ ಎದ್ದಿದ್ದೀವಿ ನೋಡಿ. ಸೊ ಹೀಗಾಗುತ್ತೆ. ಅವನದೊಂದು ಪಿಲ್ಲೋ ಇದೆ ಅಲ್ಲ, ಅವನ ಗರ್ಲ್ ಫ್ರೆಂಡು, ಅದು ಕಾರಲ್ಲೇ ಇದೆ ನಮ್ಮ ಕೆಂಪಿ ಜೊತೆ. ಸೊ ಅದನ್ನು ತಗೊಬರೋಕ್ಕೂ ಹೋಗಲಿಲ್ಲ, ಆಗಲಿಲ್ಲ. ಸೊ ಹಿಂಗಾಗತ್ತೆ. ಬೆಳಗ್ಗೆ ಎದ್ದಾಗ ಗೊತ್ತು, ಈಗ 6:15, ಈಗ ನೋಡಿದ್ರೆ ಟೈಮು 6:45. ಹೊಸ ಹ್ಯಾಬಿಟ್, ನಾನು 6 ಗಂಟೆಗೆ ಹೇಳ್ತಾ ಇದ್ದೀನಿ, ನೀನು ನೀರು ಕುಡಿತಾ ಇದ್ದೀಯ, ಬಾ ಹಂಗೆ ವಾಕಿಂಗ್ ಮಾಡಕ್ಕೆ ಬಾ. ಚಿಂಟುದು ಹೊಸ ಹ್ಯಾಬಿಟ್ಟು 6 ಗಂಟೆಗೆ ಹೇಳ್ತಾ ಇದ್ದಾನಂತೆ. ನೀರು ಕುಡಿಬೇಡ,
ನಾನು ಒಂದು ನಿಮಿಷ ನೀರು ಕುಡ್ದಾಯ್ತು, ಬನ್ನಿ ಹೋಗುವ. ನಿಮ್ಮ ಮಗಳು ಚಿಕ್ಕ ಚಿಕ್ಕ ಪುಟ್ಟ ಕೆಲ್ಸಕ್ಕೆಲ್ಲ ನಾಟಕ ಆಡೋದು. ಹೌದು, ಆಫ್ ಮಾಡ್ತೀನಿ. ಭಾಗ್ಯಲಕ್ಷ್ಮಿ, ಅಮ್ಮಮ್ಮ ಬಾಟ್ಲು ಗೈಸ್, ನಾವೀಗ ಎಲ್ಲಿ ಬಂದಿದ್ದೀವಿ ಹೇಳಿ? ನಮ್ಮ ಚನ್ನರಾಯಪಟ್ಟಣದ ಸ್ಟೇಡಿಯಂಗೆ. ಗೈಸ್, ನನ್ನ ಮಗ ಕರ್ಕೊ ಬಂದ್ಬಿಟ್ಟವನೆ. ಅಂತ ಮಾಡೋದು, ಮಕ್ಕಳೆತ್ತ ಮೇಲೆ ಅನುಭವಿಸ್ಬೇಕು ಅಂತಾರಲ್ಲ ಹಾಗೆ. ಇಲ್ಲೇನೋ ಕ್ರಿಕೆಟ್ ನಡೀತಾ ಇದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ನೋಡಿ ಗೈಸ್, ನಮ್ಮ ಚನ್ನರಾಯಪಟ್ಟಣದ ಸ್ಟೇಡಿಯಂ ಹಿಂಗಿದೆ. ಸೂಪರ್ ಅಲ್ಲ? ನನ್ನ ಮಗ ಕ್ರಿಕೆಟ್ ಆಡ್ತಾನಂತೆ, ನಾನು ವಾಕಿಂಗ್ ಮಾಡ್ತೀನಿ. ಮಾಡುವ. ಗೊತ್ತಿಲ್ಲ, ಇಲ್ಲಿ ಟ್ರ್ಯಾಕ್ ಇದೆ. ಇದು ಒಂದು ರೌಂಡ್ ಹೊಡೆದ್ರೆ ಎಷ್ಟಾಗುತ್ತೆ ಅನ್ನೋದು ಗೊತ್ತಿಲ್ಲ. ಚೆನ್ನಾಗಿ ವಾಚ್ ಕಟ್ಕೊಬರ್ಬೇಕಿತ್ತು. ಏನು ನಿಮ್ಮದು ಇದೆಯಾ ಟೀಮು? ಯಾವಾಗಿಂದ? ಇವಾಗ 7-7 ಸ್ಟಾರ್ಟ್. ಇವತ್ತಿಂದನಾ? ಅಲ್ಲ, 2 ದಿವಸ ಆಯಿತು. ಯಾವ ಟೀಮ್ ನಿಮ್ಮದು? ಎಕ್ಸಾರ್ಮಿ ಗ್ರೂಪ್ ಅಂತ. ಎಕ್ಸಾರ್ಮಿ. ನೀನು ಯಾವ ಎಕ್ಸಾರ್ಮಿಲಿದ್ದು? ನೀವು ಇದ್ರೆ ಫೈನಲ್ಲು. ಯಾವತ್ತಿಂದ ಸ್ಟಾರ್ಟ್ ಆಗಿದ್ದು? ಮೊನ್ನೆ. ಹೌದಾ? ಇವತ್ತು ಗೆಲ್ಬೇಕು. ಇವತ್ತು ಗೆದ್ರೆ ಪ್ರೈಸ್ ಪಕ್ಕ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಎಲ್ಲರೂ ಲೈಕ್ ಮಾಡಿಬಿಡಿ. ಮತ್ತೆ ಊರು ಯಾವಾಗ ಬಂದಿದ್ದು? ಊರಿಂದ ನೆನ್ನೆ ಬಂದೆ. ಇಲ್ಲೇ ಇರೋದೇನ? 1 ತಿಂಗಳು. ಮಗ ಅಲ್ಲಿ ಆಟ ಆಡ್ತಾವನೆ, ಅವನ್ನ ಕರ್ಕೊಬಂದೆ. ಚನ್ನರಾಯಪಟ್ಟಣದ ಪ್ರೀಮಿಯರ್ ಲೀಗ್. ಬನ್ನಿ, ನಾನು ನಿಮಗೆ ಒಂದು ರೌಂಡ್ ಸ್ಟೇಡಿಯಂನ ಸುತ್ತಾಡಿಸ್ತೀನಿ. ಇಲ್ಲಿ ಹಟ್ಸ್ ಥರ ಮಾಡಿದ್ದಾರೆ ನೋಡಿ, ಏನದು ಕಾಲ್ ಟೆಂಟ್. ಸೊ ಅದರಿಂದ ಗೊತ್ತಾಗುತ್ತೆ ನಿಮಗೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಎಷ್ಟು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ. ನೋಡಿ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಮ್ಯಾಚ್ ಆಡೋರೆಲ್ಲರೂ ವಾರ್ಮಪ್ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಕೆಲವರು. ಇವಾಗ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಅಫಿಷಿಯಲ್ ಆಗಿ ಪ್ರೇಯರ್ ಮುಖಾಂತರ. SSC ಹಾದಿಯಲ್ಲಿ ಕೂಡ ಚನ್ನರಾಯಪಟ್ಟಣ ಪ್ರೀಮಿಯರ್ ಲೀಗ್ 3ನೇ ದಿನವೂ ಕೂಡ SSC. ಗೈಸ್ ಬನ್ನಿ ತಿಂಡಿ ತಿನ್ನೋಣ. ನಮ್ಮ ಮನೆ ಇವತ್ತು ರೊಟ್ಟಿ ಗೈಸ್. ರೊಟ್ಟಿಗೆ ಬನ್ನಿ, ಚಟ್ನಿ ಮಾಡಿಲ್ಲ. ಬಿಸಿ ಬಿಸಿ ರೊಟ್ಟಿ. ಚಟ್ನಿಯಲ್ಲಿ ಅಲ್ಲ ನೋಡಿ ಗೈಸ್, ನಮ್ಮ ಅಮ್ಮನ ಚಟ್ನಿ ಬೆಳ್ಳಗಿದೆ. ತುಪ್ಪ ಹಾಕೊಳ್ಳೋಣ ಸ್ವಲ್ಪ. ಗೈಸ್, ಬಿಸಿ ಬಿಸಿ ರೊಟ್ಟಿ ತಿಂದು ಬಿಡೋಣ. ಚೆನ್ನಾಗಿದೆ ಚಟ್ನಿ.
ಗೈಸ್ ನಮ್ಮಮ್ಮ ಸ್ನಾನಕ್ಕೆ ಹೋಗೋರಂತೆ, ನಮ್ಮಪ್ಪ ತಿಂಡಿ ಕೊಡ್ಬಾ ಅಂತ ಕರೀತಾವ್ರೆ. ಬನ್ನಿ ಕೊಡೋಣ. ನಮ್ಮ ಅಮ್ಮ ನೀವು 74 kg ನಂಬ್ತಿಲ್ಲ, ನೀವು 95 ಇದ್ದೀರಂತ. ಅದು ಆಫ್ ಮಾಡಪ್ಪ ನಿಂದ. ಏನಪ್ಪ ಏನೋ ನನ್ನ ಮಗ ಶಾಕಿಂಗ್ ನ್ಯೂಸ್ ಕೊಡ್ತಾವನೆ, ನೀವೇನೋ ಅಷ್ಟಿದ್ದೀರಾ ಇಷ್ಟಿದ್ದೀರಾ ಅಂತ. ನೋಡು ನೀನು 74 kg ಇದ್ದೀರಂತೆ ನೀವು. ಯಾವ ಕಡೆಯಿಂದನಪ್ಪಾಜಿ? ಈ ಕಡೆ ಇದೆ ಹೊಳ. ಹತ್ತಿ 0 ಇದೆ. ಎಷ್ಟು? 78. ಹೆಂಗಪ್ಪಾಜಿ? ಇಳಿರಿ. ಇದು ಫ್ಲಾಶ್ ಬರ್ತಿಲ್ಲ, ಮುಂಚೆ ಫ್ಲಾಶ್ ಬರ್ತಿತ್ತು ತಾನೇ? ಮತ್ತತ್ತಿ 78. ಬೇಕಂದ್ರೆ ಸ್ಕಿಪ್ ಮಾಡ್ಬೋದು. ಊಟ ಎಲ್ಲಿ ಸ್ಕಿಪ್ ಮಾಡ್ತೀವಿ? ಅಯ್ಯೋ ನಿಮ್ಮ ಮಗಳು ಕೊಟ್ರೆ ಈ ಕಾಲ ಏನಿಲ್ಲ ಅಲ್ವಾ, ಡಿಪೆಂಡ್ ಆಗಿರ್ಬೇಕು. ಅದೇ ಬೇರೆ ಇದೆ, ಡಿಪೆಂಡ್ ಆಗಿರ್ಬಾರ್ದು. ಸಾರಿ ಡಿಪೆಂಡ್ ಆಗಿರ್ಬಾರ್ದು ಯಾರ ಹತ್ರನು ಈ ಕಾಲದಲ್ಲಿ. ಗೈಸ್ ನಮ್ಮ ಅಪ್ಪ 78 kg ಇದ್ದಾರೆ. ಸೊ ಅವರ ಡಯಟಿನ ಗುಟ್ಟನ್ನ ಈಗ ಶೇರ್ ಮಾಡ್ಕೋತಾರೆ. ಬನ್ನಿ ಕೇಳೋಣ. ಹೇಳಪ್ಪಾಜಿ. ನಮ್ಮಮ್ಮ ನೋಡಿ ಗೈಸ್ ಹಿಂಗೆ ನಕ್ಕಿನೇ ಒಂದ್ ದಿನ ರೈಟ್ ಹೇಳ್ತಾರೆ. ನಾನು ತಿನ್ನೋದಕ್ಕೆ 10 ಗಂಟೆ ಆಗಿರುತ್ತೆ. ಹಾ, ಬೆಳಗ್ಗೆ ಎದ್ದು ಬೆಳಗ್ಗೆ ಒಂದು ಮುಕ್ಕಾಲು ಲೀಟರ್ ನೀರು ಕುಡಿತೀನಿ. ಸೊ ಅದಾದ್ಮೇಲೆ ಕಾಫಿ ಕುಡಿತೀನಿ, ಟೀನು ಕುಡಿತೀನಿ. ಅದಾದ್ಮೇಲೆ 10 ಗಂಟೆ ಆದ್ಮೇಲೆ 10 ತಿಂತೀನಿ. ತೋಟಕ್ಕೆ ಹೋಗ್ತೀನಿ, ಕೆಲಸ ಮಾಡ್ತೀನಿ. ತೋಟಕ್ಕೆ ಕೆಲಸ ಎಲ್ಲ ಪಜಿ ಮಾಡ್ತೀರಾ? ಹಿಂಗ್ ತೋಟ ಹಿಂಗ್ ಕಣ್ಣಾರ ಹಿಂಗ್ ನೋಡ್ತೀರಾ? ಒಂದ್ ಸಿಗರೇಟ್ ಹೇಳ್ತೀರಾ, ಅಲ್ಲಿ ಹೋಗಿ ಟೀ ಕುಡ್ಕತ್ತೀರಾ, ಬರ್ತೀರಾ? ನೀವು ಕಂಟ್ರೋದು ಹೇಳಿ. ಸಾಕಷ್ಟು ಕೆಲಸ ಮಾಡ್ತೀನಿ. ನಾನು ಕೈಲಿ ಎಷ್ಟಾಗುತ್ತೋ ಅಷ್ಟ. ನಾನು ಸ್ಟ್ರೈನ್ ಮಾಡ್ತೀವಲ್ಲ, ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೀನಿ. ಅಟ್ಲೀಸ್ಟ್ ದಿವಸ ಒಂದು 20-15 ಎಡಮಟ್ಟನಾರು ಕಟ್ ಮಾಡಿ ಅವನ್ನೆಲ್ಲ ಎಣ್ಣೆಲ್ಲ ಹಾಕ್ಬೇಕು, ಎಲ್ಲ ಹಾಕಿ ತೋಟ ಎಲ್ಲ ಒಂದ್ ಕಡೆಯಿಂದ ನೋಡ್ಬೇಕು. ಯಾವ ಬಾಳಗನ್ ಬಂದೈತೆ ಬಂದಿಲ್ಲ ನೋಡ್ಕೊಂಡು ಬರ್ತೀನಿ. ನೀ ಸುಮ್ನಿರು, ಹೇಳ್ತಾ ಇತ್ತಲ್ಲ. ಆ ತೋಟಕ್ಕೆ ಹೋಗ್ತೀನಿ, 2 ವರ್ಷಕ್ಕೂ ನೀರು ಕಟ್ತೀನಿ. ನೀರು ಕಟ್ಟೋದೇನು ಸುಲಭ ಅಲ್ಲ. ಇಲ್ಲಿಂದ ಅಲ್ಲಿ ಪೈಪ್ ಹೋಗ್ಬೇಕು, ಬಗ್ಬೇಕು, ಹೇಳ್ಬೇಕು, ನೀರು ಕಟ್ಬೇಕು, ಎಲ್ಲಿ ನೀರೋ ಇಲ್ಲ ಅಲ್ಲಿ ನೀರು ಬಿಡ್ಬೇಕು, ಪೈಪೆಲ್ಲ ಹಾಕ್ಬೇಕು, ಎಲ್ಲ ಮಾಡ್ತೀನಿ. ಬಗ್ಗೆ ಎದ್ದು ವ್ಯಾಯಾಮ ಆಗುತ್ತೆ ನನಗೆ. ಸೊ ಆ ತೋಟ ಈ ತೋಟ ಎಲ್ಲ ಸುತ್ತೋಯ್ತು. ನನಗೊಂದು 3-4 ಕಿಲೋಮೀಟರ್ ವಾಕಿಂಗು ಆಗುತ್ತೆ. ಆಮೇಲೆ ಮಧ್ಯಾಹ್ನ 2:30 ಹಂಗೆ 1 ಲೋಟ ಟೀ ಕುಡಿತೀನಿ. 1:30 2:30 ಅದು ಕುಡಿದು ನನ್ನ ತೋಟಕ್ಕೆ ಹೋಗ್ತೀನಿ. ಆ ತೋಟದಲ್ಲಿ ನೀರು ಕೊರ್ಬಿಟ್ಟು ಪುನಃ ಇದಕ್ಕೆ ಬಂದು ಎಲ್ಲ ನೋಡ್ಕೊಂಡು ನೀರು ಪೈಪ್ ಚೇಂಜ್ ಮಾಡ್ಬೇಕಾದ್ರೆ ಮಾಡಿ. ಸೊ 3-3:30 ಅಲ್ಲಿ ಬಿಡ್ತೀನಿ ನಾನು. ಮೋಸ್ಟ್ಲಿ 3:30-4 ಗಂಟೆ ಆಗುತ್ತೆ. 4 ಗಂಟೆ ಒಳಗೆ ಬಂದು ನಾನು ಒಂದು ಸ್ವಲ್ಪ ಅನ್ನ ತಿಂತೀನಿ. ಲೇಟ್ ಸೊ ನನಗೆ ಹಸಿವಾಗಲ್ಲ ತೋಟದಲ್ಲಿ. ಯಾಕೆಂದ್ರೆ ಹಸಿರೊಳಗೆ ಇರ್ತೀನಿ, ಒಳ್ಳೆ ಗಾಳಿ ಬೆಳಕಿರುತ್ತೆ, ಹಸಿವೆ ಆಗಲ್ಲ. ಇಲ್ಲಿ ಬಂದು ಒಂದು ಬಾಟಲ್ ನೀರು ತಗೊಂಡೋಗಿರ್ತೀನಿ. ಆ ನೀರನ್ನ ನೀಟಾಗಿ ಖಾಲಿ ಮಾಡಿ ಅಲ್ಲಿ 2 ಲೀಟ್ರ್ ಜ್ಯೂಸ್ ಇಕ್ತಾವ್ರೆ. ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಈಗ 4 kg ಚಾಯ್ತೀರಾ ಹಿಂಗೆ ನಿಜವಾಗ್ಲೂ? ಅಯ್ಯೋ ನೆನ್ನೆ ಇದೇ ಕುಡಿದ್ರಿ. 9-9:30 ಕರೆಕ್ಟಾಗಿ ನಾನು 9 ಗಂಟೆ ಮೇಲೆ ಊಟ ಮಾಡೋದು. ಹಂಗ್ ಮಾಡ್ಬಾರ್ದು, 8 ಗಂಟೆ ಒಳಗೆ ಊಟ ಮಾಡ್ಬೇಕು. ಇಲ್ಲ, ನಾನು 9 ಗಂಟೆ ಮೇಲೆ ಊಟ ಮಾಡ್ತೀನಿ. 11 ಗಂಟೆಗೆ ಮಲಗೋದು ನಾನು. ಈಗಂತೂ 11:15 ಆಗುತ್ತೆ. ಸ್ನ್ಯಾಕ್ಸು ಗೀಸ್ತು ತಿಂದಿದ್ದು ಏನೂ ಇಲ್ಲ. ಬಂದರೆ ಸಾಯಂಕಾಲ ಬಂದರೆ ಅದೇ ಲೇಟ್ ಆದರೆ 4 ಗಂಟೆ ಮೇಲೆ ಆದರೆ
ಒಂದು ಸ್ವಲ್ಪ ಒಂದೆರಡು ಪೀಸ್ ಬ್ರೆಡ್ಡು, ಒಂದು ಸ್ವಲ್ಪ ಟೀ ಕುಡಿತೀನಿ. ನಿನ್ನ ಮನೆಗೆ ಅಷ್ಟೇ ಸಾಕು. ಎಷ್ಟು 82 ಇದ್ರಿ ಅಲ್ವಾ? 82, 85 ಇದ್ದೆ. 90ಕ್ಕೂ ಹೋಗಿದ್ರೇನೋ? ಇಲ್ಲ, 95. ನಾನು 75 ಆಗ್ಬೇಕು ಅಂತ ಯೋಚನೆ ಮಾಡ್ತಾನೆ. ಭಾಗ್ಯಲಕ್ಷ್ಮಿ, ಈಗ ನಿನ್ನ ಸೀಕ್ರೆಟ್ ಬೇಡ ಕಣ, ಬಾಯ್ಲಿ ನೋಡೇ ಬಿಡೋಣ. ತಗೊಂಡ್ ಮಿಷಿನ್ಗೂ ಹಾಕೊಳ್ಳಲ್ಲ ನಾನು. ಬಾ ಬಾ ಬಾ. ಕೈಯಿಂದ ಕಿತ್ಕೊಂಡು ಕೈಯಿಂದ ಕಿತ್ಕೊಳ್ಳಿಲ್ಲ, ನೀನ್ ಕಿತ್ಕೊಳಕ್ ಹೋದೆ, ನಾನು ಕೊಡಲ್ಲ ಹೋಗು ಅಂದೆ. ಕೊಡಲ್ಲ ಅಂತ ಕೈಯಿಂದ ಕಿತ್ಕೊಂಡ್ಲು. ಕೈಗೆ ಕೊಟ್ಟಿಲ್ಲ ನಾನು, ಕಿತ್ಕೊಳ್ಳ. ಬರೀ ಸುಳ್ಳು ಗೈಸ್. ಹಿಂಗೆ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಜಗಳ, ನಮ್ಮ ಅಮ್ಮಂಗೂ ನನಗೂ ಜಗಳ. ಬರಮ್ಮ, ಚೇರ್ ಅಪ್ ಬಾರಮ್ಮ. ಅಪ್ಪಾಜಿ ಡಯಟ್ ನೋಡಿದ್, ನಾಳೆ ನಿನ್ ಡಯಟ್ ನೋಡೋಣ ಬಿಡು, ಹೋಗ್ಲಿ. ಇವತ್ತೇ ಮಿಷಿನ್ ತತ್ತೀನಿ, ಒಂದ ನೋಡು ತತ್ತೀನಿ. ನಾನು ಅಪ್ಪಾಜಿ ಅಲ್ಲಿಂದ ಒತ್ಕ ಬಂದಿದ್ದೀನಿ, ಮಯೂರ್ಯ ಮಾತಾಡುತ್ತೆ. ನಾನು ಏನ್ ಮಯೂರೇ ದಾಡ್ದೆ ತಪ್ಪ? ಆಯ್ತು ಬಾರ ನೋಡು. ನಮ್ಮ ಅಮ್ಮ ಗಿಫ್ಟ್ ಕೊಡಕ್ತಂದ್ರೆ ಏನ್ ಹೀಗಾಗ್ ಬಂದ ಅಂತಾರೆ. ರೊಟ್ಟಿ ತಿಂದಿದೆಯಲ್ಲ, ತಿನ್ನಕ್ ತಂದವ ಸ್ನ್ಯಾಕ್ಸ್ ಅಂದೆ. ನೀನ್ ಅದರ ಫುಲ್ಲು ಹೇಳುವಾಗ ಫುಲ್ ಹೇಳಿದ್ರೆ ಯಾರು ತಪ್ಪು ತಿಳ್ಕೊಳಲ್ಲ. ಏನಂದಿದ್ದು? ತಿಂದ್ಬಿಟ್ಟು ತಂದ ಅಂದ್ರೆ ಏನಪ್ಪಾಜಿ ಅರ್ಥ? ಹೇಳಪ್ಪಾಜಿ. ಅಲ್ಲ ಸುಮ್ನಿರಮ್ಮ, ಆಯ್ತಾ? ಈಗ ನಾನು ಇಲ್ಲಿ ತಿಂಡಿ ತಿಂದೆ, ನಾನು ಹೋದೆ ವೇಯಿಂಗ್ ಮಿಷಿನ್ ಹೋದೆ, ತಗೊಬಂದೆ, ಜೊತೆಗೆ 1-2-3 ಐಟಮ್ಗಳ್ನು ಕೈಯಲ್ಲಿ ಇಟ್ಕೊಂಡು ಬಂದೆ. ಆ ಟೈಮಲ್ಲಿ ತಿಂದ್ಬಿಟ್ಟು ತಂದ ಅಂದ್ರೆ ಏನರ್ಥ? ತಿಂದ್ಬಿಟ್ಟು ತಂದೆ. ಸ್ನ್ಯಾಕ್ಸು ತಿಂದ್ಬಿಟ್ಟು ಇಲ್ಲಿಗೆ ಎತ್ಕ ಬಂದಿದ್ಯಾ ಅಂತ ನಮ್ಮಮ್ಮ ಹೇಳೋ ರೀತಿನಲ್ಲಿ ಎಲ್ಲಿ ಬೇಡ ಬಜ್ಜಿ ಅದು. ಗೈಸ್, ನಮ್ಮ ಅಮ್ಮ ಹೇಳ್ತಾರ ನೋಡಿ, ನೋಟ್ ಮಾಡ್ಕೊಳ್ಳಿ ಎಲ್ಲ ಪೆನ್ ತಗೊಂಡು. ನಮ್ಮ ಅಮ್ಮ ಹೇಳ್ತಾ ಇದ್ದಾರೆ, ಫಸ್ಟು ನನ್ನ ಬಾಯಲ್ವಂತೆ ಕೊಚ್ಚಗುಂಡಿ ಅಂತೆ, ಆಮೇಲೆ ನಿಂದು ನಿಮ್ಮ ಅಪ್ಪಂದು ಬಾಯೆಲ್ಲ ಕೊಚ್ಚಗುಂಡಿ. ಗೈಸ್, ಈಗ ನಮ್ಮ ಅಮ್ಮನ ಡಯಟ್ ಹಿಸ್ಟ್ರಿ ಹೇಗ್ ಫಾಲೋ ಮಾಡ್ತಾರೆ ನೋಡೋಣ ಬನ್ನಿ. ಕೆಲಸ ಮಾಡ್ತೀನಿ. 82. ನಾನೇನು ಡಯಟ್ ಅಂತ ಹೇಳಲ್ಲ. ಗೈಸ್, ನಮ್ಮಮ್ಮ ಫುಲ್ ಸಾಧನೆ ಮಾಡಿದ್ದಾರೆ ನಿಜಕ್ಕೂ. ಬಾರೋ ಈ ಕಡೆ. 85.7. ಅಮ್ಮ ನಿಜಕ್ಕೂ ಸಣ್ಣ ಆಗಿದ್ದಾರೆ, ಉತ್ತಮ ಸಾಧನೆಗೈದಿದ್ದಾರೆ. 95 ಇತ್ತ, 94 ಇತ್ತ, 92 ಇತ್ತ, 92. 92 ಇತ್ತು. ಹೌದು, ನಾನು ಕಂಡಂಗೆ 92 ಇತ್ತು. ಅಮ್ಮ ನೀನು ಏನ್ ಸುಳ್ಳು ಹೇಳಿದ್ರು ನಾನು ಸುಳ್ಳು ಹೇಳಲ್ಲ. 92 ಇದ್ದೆ, 85 ಆಗಿದೆಯಲ್ಲ, ಹೆಂಗಾದೆ? ನಾನು ನಿನ್ ಚೇರಪ್ ಮಾಡ್ತಾ ಇದ್ದೀನಿ. ಬೇಡ, ಏನು ಬೇಡ. ಎಂಥದಿಲ್ಲ, ನೀವು 78 ತಾನೆ? 7 kg. ಅಮ್ಮ ನಿಮ್ಗೂ ಅಪ್ಪಂಗೂ 7 kg, ನನಗೂ ನಿನಗೂ ಸಮ. ನಾನು 84 ಇದ್ದೀನಿ, ನೀನು 85 ಇದ್ದೀಯಾ. ಹೋಲ್ಸೇಲ್ ಫಿಗರ್ಸ್ ನಾವು. ಯಾರು 85.5 ಬಿಡಿ, ಹೋಗಿ 85 ಇಟ್ಕೊಳ್ಳೋಣ. ನಾನು 84 ಇದ್ದೀನಲ್ಲ. ಕೇಳ್ಕೊಂಡ್ರೆ ಸುಮ್ಮನೆ ಕೇಳ್ಕೊಳ್ಳಿ ಬಿಡಮ್ಮ, ನಾನು ಬೇರೆಯವ್ರಿಗೋಸ್ಕರ ಬದುಕಲ್ಲಮ್ಮ. ನಂದನ್ನ ನಾನು ಹೇಳ್ಕೊಳಕ್ ನನ್ಗೇನಮ್ಮ ಅವಮಾನ? ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಮನ್ಸರು ಬಗ್ಗೆ ಎದ್ದು ಮಾಡಬೇಕು. ಫೋನ್ ಇಟ್ಕೊಂಡು 24 ಗಂಟೆ ಬಟ್ಟೆ ಒಗ್ದೆ ಅಂತ ತೋರಿಸ್ಬಿಡೋದು ಅವ್ರ ಮೇಲೆ ಅಷ್ಟೇ. ಅಷ್ಟು ತಿನ್ನೋದು ಕೂತ್ಕೊಳ್ಳೋದು. ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ತಿಂಡಿ ತಿಂದು ಫೋನು 24 ಗಂಟೆ. ಅದು ನಿನ್ನ ಆರೋಗ್ಯದ ಗತಿ ಏನಾಯ್ತದೆ? ನನಗೆ ಏನಾಗಬೇಕು? ಸ್ನಾನ ಮಾಡ್ಕೊ ಬಂದೆ ಅಲ್ವಾ? ಈಗ ವೇಯಿಂಗ್ ಮಿಷನ್ ತರಕ್ಕೆ ಹೋಗೋಣ. ಹಾಸನ್ಗೆ ಹೋಗೋಣ, ಮೈಸೂರಿಗೆ ಹೋಗೋಣ. ನಾನು ತತ್ತೀನಿ. ನನಗೆಲ್ಲ ಯಾರು ಕೊಟ್ಟು ಎಲ್ಲೂ ಹೋಗಕ್ಕೂ ಇಲ್ಲ, ಏನು ತರಕ್ಕೂ ಇಲ್ಲ. ಕಾರ್ ತಂದಿದ್ದೀನಲ್ಲ ಪಜ್ಜಿ, ಅಲ್ಲಿಂದ ಇಲ್ಲಿಗೆ 10,000 ರೂಪಾಯಿ ಖರ್ಚು ಮಾಡ್ಕೊಂಡು. ಏನು ತರಕ ಓ, ನಮ್ಮಮ್ಮ ಇವತ್ತು ಅವು ನೋಡಕ್ ಹೋಗ್ಬೇಕಿತ್ತಲ್ಲ. ಬೇಡ, ಏನು ಅಯ್ಯೋ ಬೇಡ. ಆಮೇಲೆ ಇನ್ನೊಂದು ಮಾತಾಡ್ದು, ನಿನ್ನ ಯಾರು ಮಡಿಕತ್ತಾರೆ, ನಿಂತ ಯಾರು ಇರ್ತಾರೆ? ನಾನು ಯಾರು ಹೋಗ್ತಿಲ್ಲ, ಪ್ರಾಣ ನಾನೇ ಇರ್ತೀನಿ.
ಹಬ್ಬಲ್ಲ. ಅಮ್ಮಮ್ಮ ನೀವು ಒಬ್ರೇ ಯಾರಾದ್ರೂ ಮೆಸ್ಸಿಗೆ ಹಾಕಿಸ್ಕೊತೀರಾ? ಎಂತ ಮೆಚ್ಚ ಮೆಚ್ಚು ನನಗೆ. ನಾನು ಇರೋ ತನಕಲ್ಲೂ ನೆಮ್ಮದಿಯಾಗಿರ್ತೀನಿ. ಈಗ ನೆಕ್ಸ್ಟ್ ಅಳುತ್ತೆ ನಮ್ಮಮ್ಮ. ನನಗೇನು ನಾನು ಬರ್ತಿರೋ ತನಕ ನಾನು ಒಬ್ಳೆ ಹೆಂಗಪ್ಪ ಇರ್ಲಿ, ನಮ್ಮ ಅವ್ವ ಏನೋ ಅವಳೆ, ನಾನು ಹೆಂಗಪ್ಪ ಇರ್ಲಿ. ನನಗೆ ನಮ್ಮವ್ವ ನಮ್ಮ ಕೂತಿರು ಬರ್ತದೆ 30,000 ರೂಪಾಯಿ 35,000 ರೂಪಾಯಿ ಬಾಡಿಗೆ ಬರುತ್ತೆ, ಪೆನ್ಷನ್ ಬರುತ್ತೆ. ಬರ್ತದೆ. ಈಗ ನನ್ನ ಗಂಡನ ಬಂದ್ರೇನು ನನಗೆ ಬಂದ್ರೇನು ಒಂದೇ, ಎಲ್ಲ ಒಂದೇ. ನೆಮ್ಮದಿಯಾಗಿರ್ತೀನಿ. ಇವಾಗ ಇಷ್ಟೋ ತನಕ ಏನಂದ್ರೆ ಒಬ್ಬನೇ ಇರ್ತೀನಿ ಅಂತ ನೋಡಿದ್ರಿ ಅಲ್ಲ, ನೋಡು ಕೂತ್ಕೊಂಡು ಎಲ್ಲ ಕಾಯ್ತಾ ಇದ್ರು ಕಣಮ್ಮ ನಮ್ಮನೆ ಹರಿಕತೆಗೆ, ಚಂದ್ರಪಟ್ಟಣಕ್ಕೆ ಹೋಗಿ ನೀವು ಅಂತ ಎಲ್ರು ಕಾಯ್ತಾ ಇದ್ರು. ನೋಡಿ ಗೈಸ್, ಎಲ್ರು ಮಾತಾಡಿದ್ದೀವಿ ಇವತ್ತು. ನಿಮಗೆ ಖುಷಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಸಿಗ್ತೀನಿ. ವ್ಲಾಗ್ ಎಡಿಟ್ ಮಾಡಿಲ್ಲ ಗೈಸ್ ನಿಮ್ಗೆ ಹಾಕೋಕ್ಕೆ. ಅಲ್ಲಿ ಹೋದ್ರೆ ನಿದ್ದೆ ಬರುತ್ತೆ, ಟೊಯಿಂಕ್ ಟೊಯಿಂಕ್ ಅಂತೀನಿ. ಇಲ್ಲೇ ಕುತ್ಕೊಂಡು ಎಡಿಟ್ ಮಾಡಿ ಆಮೇಲೆ ಅಪ್ಡೇಟ್ ಮಾಡೋಕ್ಕೆ ಹೊರಗೆ ಹೋಗ್ಬೇಕು ಗೈಸ್. ಇಲ್ಲಿ ಬಂದರೆ ನೋಡಿ ಎಷ್ಟು ಕಷ್ಟ. ಊರಿಗೆ ಹೋದ್ರೆ ನಾನು ತೆಂಗಿನ ಮರಕ್ಕೆ ಹೋಗ್ಬೇಕು. ಹೋಗಿ ಸ್ನಾನ ಮಾಡ್ಕೊ. ನೀನ್ ತೆಂಗಿನ ಮರದ ಮೇಲೆ ಹತ್ತಿದ್ರೆ ತೆಂಗಿನ ಮರನೇ ಬಿದ್ದೋಯ್ತದೆ. ಗೈಸ್, ನಂದು ಬ್ಲೌಸ್ ಹೋದ್ಸಲ ನನ್ನ ಬರ್ಡೇಗೆ ಹೊಲಿಸಿದ್ನಲ್ಲ, ಅದು ಆಲ್ಟ್ರೇಷನಿಗೆ ಕೊಡ್ತಾ ಇದ್ದೀನಿ. ಸರಿ ಹೊಲ್ದಿರಲಿಲ್ಲ. ಸೊ ಬನ್ನಿ ಹೋಗಿ ಕೊಟ್ಬಿಟ್ಟು ಬರೋಣ. ಗೈಸ್ ಬನ್ನಿ ಹೋಗೋಣ. ನಮ್ಮಮ್ಮ ಕಣಿ ಹೊಡಿತಾ ಇದ್ದಾರೆ. ನಮ್ಮಮ್ಮಗೆ ಕಾಲ್ ಬಂದಿದೆ. ಏನ ಮುಂದೆ ಹೋಗು. ಹೋಗ ಏನು ಬಿಡ, ಸ್ಟಾಪ್, ತೆಗಿಯ, ಇಳಿಯ. ಅಮ್ಮ ಇದ್ರೆ ಹೋಗಿದೆ. ನಾನೇನು ಹೇಳಿದ್ದೆ ನಿನಗೆ? ಬ್ರೇಕೇ ಇಲ್ಲ ಗೈಸ್ ನಮ್ಮ ಗಾಡಿನಲ್ಲಿ. ನಿಧಾನಕ್ಕೆ ಹೋಗ್ಬೇಕು. ಅವಾಗ ಚೂರ್ ಚೂರ್ ಹಿಡಿಯೋದು. ಎಂತ ಹಿಡಿಯಲ್ಲ, ಕಟ್ಟಾಗಿದೆ. ಈಗ ಬ್ರೇಕೇ ಇಲ್ಲ ಗೈಸ್. ಬ್ರೇಕ್ ಇಲ್ದಿರೋ ಗಾಡಿ ಓಡಿಸ್ತಾ ಇದ್ದೀನಿ ಗೈಸ್. ಬ್ಲೌಸ್ ಆಲ್ಟ್ರೇಷನಿಗೆ ಕೊಟ್ಟಾಯಿತು. ಇವಾಗ ನಾವು ಸ್ಮಾರ್ಟ್ ಬಜಾರಿಗೆ ಬಂದಿದ್ದೀವಿ. ಬ್ಲ್ಯಾಕ್ ಡಾರ್ಕ್ ಬ್ರೌನ್ ಎಲ್ಲಿದೆ ನೋಡು ಗೈಸ್. ಬನ್ನಿ ನಾವೀಗ ಏನೇನು ಬೇಕು ತೊಗೊಂಡು ಹೋಗೋಣ. ಜಾಸ್ತಿ ಏನು ಕೊಡ್ಸಲ್ಲ, ಅವನ್ನೆಲ್ಲ ಬಾಚ್ಕೊಳ್ಳೋಣ ಅಂತ ಬಂದ್ಬಿಟ್ಟ. ಆದರೆ ನನಗೆ ಬಡ್ಜೆಟ್ ಇಶ್ಯೂಸ್ ಇದೆ. ಸೊ ಎಷ್ಟು ಬೇಕಲ್ಲ ಅಷ್ಟೇ ತೊಗೊಂಡು ಹೋಗ್ತೀವಿ. ನೋಡಿ ಇಷ್ಟೇ ತೊಗೊಂಡಿರೋದು ಗೈಸ್. ಟೈಮ್ ಬಂದು 1:15 ಆಗಿದೆ. ವ್ಲಾಗ್ ಅಪ್ಡೇಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಂದೆ. ಬಿಸಿಲು ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಗೈಸ್, ನಮ್ಮಮ್ಮ ನನಗೆ ಒಬ್ಬಿಟ್ಟು ಮಾಡು ಅಂದರು. ನನಗೆ ಬಿದ್ದೋಗೋ ಥರ ಆಗ್ತಾ ಇದೆ. ಫಸ್ಟ್ ಮಾಡಿಕೊಡಲ್ಲ ಅಂದೆ, ಆಮೇಲೆ ಮಾಡ್ತೀನಿ ಅಂದೆ. ಆದರೂ ನಮ್ಮಮ್ಮ ಪೈಪೋಟಿ ಮೇಲೆ ನಮ್ಮಮ್ಮನೇ ಬಂದು ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ನನ್ನ ಮುಖ ಹೆಂಗೆ ಜ್ವರ ಬಂದಿರೋ ಥರ ಆಗ್ತಾ ಇದೆ. ಕಣ್ಣೆಲ್ಲ ಕೆಂಪಾಗಿದೆ, ಮೈಕೈ ನೋವು ಗೈಸ್. ನಮ್ಮಮ್ಮ ಏನೂ ಮಾತಾಡ್ತಾ ಇಲ್ಲ, ಜಗಳ ಮಾಡಬೇಕಾಗತ್ತೆ ಅಂತ. ಭಾಗ್ಯಲಕ್ಷ್ಮಿ ಬಿಡು, ಮಾಡ್ಕೊಡ್ತೀನಿ. ಬೇಡ ಹೋಗೋದು ಎಷ್ಟಾಗಿ ಹೋಗಿ ನೀನು ಹೋಗ್ಲಿ ಬಿಡು ಪಾಪ, ನಿನ್ಗೆ ಯಾಕೆ? ವಯಸ್ಸಾಗೈತೆ, ನನಗೆ ವಯಸ್ಸಾಗಿದೆ ಅಂದ್ಕೊಂಡ್ರೆ ನಮ್ಮಮ್ಮ ಪಾಪ ಇನ್ನೂ ವಯಸ್ಸಾಗಿದೆ. ಇಬ್ರು ಸಮ ಇದ್ದೀವಿ ಗೈಸ್ ತೂಕದಲ್ಲಿ. ಅದೇನು ಮಾತಾಡ್ತೀವೋ ನಿಮಗೆ ಗೊತ್ತು. ಆದರೆ ನನಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ. ನಮ್ಮಮ್ಮಗೆ ಯಾಕೆ ಇನ್ನೂ ಕಷ್ಟ ಆಗಿಲ್ಲ? ನಿಜಕ್ಕೆ 90 ಅದೇ ನಮ್ಮಮ್ಮಗೆ ಇದು ಫ್ರೀ ಅನ್ನಿಸ್ತಾ ಇದೆ. ಆದರೆ ನನಗೆ ದೇವ್ರಣೆ ಗೈಸ್ ಆಗ್ತಾ ಇಲ್ಲ. ನೋಡಿ, ನಾನು ಸ್ವೀಟ್ ತಿನ್ನಬಾರ್ದು ಅಂತ ಅಂದ್ಕೊಂಡ್ರೆ ನಮ್ಮಮ್ಮ ಹೋಗ್ಬಿಟ್ಟು ಮಾಡ್ತಾವ್ರೆ. ಎಂತ ಮಾಡೋದು ಗೈಸ್ ಈಗ? ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಗೈಸ್ ಬೇಕಾ? ತಿನ್ಲೋ ಬೇಡವೋ ಅಂತ ಅನ್ನಿಸ್ತಾ ಇದೆ. ಅದೇ ಹೂರ್ಣ ತಿನ್ಬಿಟ್ಟೆ ಗೈಸ್ ನಾನು. ಗೈಸ್ ಅರ್ಧೋಯ್ತಂತೆ. ಏನು ಚಿಂತೆ ಮಾಡೋಣ. ಅಮ್ಮ ಇಲ್ಲಿ ಇದೇನಮ್ಮ ಎಮ್ಮೆ ತಪ್ಪೆ ತರ ಇದೆ. ಬಡಿತಾ
ಬಡಿತಾ ಇದ್ನಲ್ವಾ? ಬಡಿತಾರಂತೆ ಗೈಸ್. ಬಾ ಮಾಡ್ಕೊಡ್ತೀನಿ. ಬೇಡ ಹೋಗು, ಒಬ್ಬಿಟ್ಟು ಹೋಗು. ಬಾ ಆಮೇಲೆ ತಿಂದ್ರೆ ನಂಗೆ ಆಗಲ್ಲ ನಿಜ. ನನಗೆ ಈ ಗಾಳಿನೂ ಆಗ್ತಾ ಇಲ್ಲ ನೋಡಿ, ಕೈಯೆಲ್ಲ ಹೆಂಗಾದ್ರೂ ಇಲ್ಲಿ ಬಂದ್ರೆ ಸಾಫ್ಟೇ ಇರೋದಿಲ್ಲ ಇಲ್ಲಿ. ರೂಪಾಯ್ತಾ ಚಿಂಟು ಬರವ ತಿನ್ನು. ಗೈಸ್ ನನ್ಗೆ ಇಲ್ಲಿ ಎನ್ವೈರ್ನಮೆಂಟ್ ಆಗೋದಿಲ್ಲ, ಅದಕ್ಕೆ ನನಗೆ ಅಲ್ಲಿ ಇಷ್ಟ. ನನ್ನ ಮೈಯೆಲ್ಲ ಫುಲ್ ಈಗ ಡ್ರೈ ಆಗಿಬಿಡ್ತು ಇಲ್ಲಿ ಬಂದು. ಅಲ್ಲಿದ್ರೆ ಮಾಯಿಶ್ಚರ್ ಇರುತ್ತೆ. ಲೈಫು ಒಂಥರ ಮಾಯಿಶ್ಚರ್ ಥರ, ನನ್ನ ಕೈ ಸ್ವಲ್ಪ ಮಾಯಿಶ್ಚರ್ ಥರ ನೋಡಿ. ಇಲ್ಲಿ ಬಂದು ಫುಲ್ ರಫ್. ಗೈಸ್ ನೋಡಿ, ನಮ್ಮ ಅಮ್ಮಂದು ಅಮೇರಿಕಾ, ಅಂಟಾರ್ಟಿಕಾ, ಆಫ್ರಿಕಾ ಎಲ್ಲ ನೋಡ್ಕೊಂಡು ಬರ್ತಾವೆ ಒಬ್ಬಟ್ಟು. ಇದ್ರ ಮೇಲೆಲ್ಲಮ್ಮ ತೊಟ್ಟದು, ಅಲ್ಲಿ ಕೆಳಗೆ ತೊಟ್ಕೋಬೇಕು, ಇಲ್ಲಿ ತೊಟ್ಟದಾಗಲ್ಲ ನೋಡಿ ಗೈಸ್. ಗಲೀಜಾಗುತ್ತಂತೆ. ನಮ್ಮಮ್ಮ ಹುಟ್ಟು ಗಲೀಜು, ನಾನು ಗಲೀಜು. ಇದ್ರ ಮೇಲೆ ಹಾಕೊಂಡು ತೊಟ್ಟಮ್ಮ, ಅದ್ರ ಮೇಲೆ ಕೈ ಅಡ್ಡ ಬರ್ತದಮ್ಮ. ಇಡಮ್ಮ ಕೆಳಗೆ, ನಾ ಮಾಡ್ತೀನಿ. ಗೈಸ್ ನೋಡಿ, ಒಬ್ಬಟ್ಟು ತೊಡ್ತಾ ಇದ್ದೀನಿ. ಗೈಸ್ ನಾನು ಡಯಟ್ ಮಾಡಬೇಕು ಅಂತಿದ್ದವಳು ಒಬ್ಬಿಟ್ಟನ್ನ ಹೆಂಗೆ ತಿನ್ನಲಿ, ಯಾವ ಬಾಯಲ್ಲಿ ತಿನ್ನಲಿ, ಯಾವ ಕೈಯಲ್ಲಿ ತಿನ್ನಲಿ. ಕಣ್ಣು ನೋಡಿ ಊದ್ಕೊಂಡಿದೆ. ಗೈಸ್ ನೋಡಿ, ಒಬ್ಬಟ್ಟನ ಎಷ್ಟು ಚೆನ್ನಾಗಿ ತೊಟ್ಟಿದ್ದೀನಿ. ನನಗೆ ಕೆಲಸ ಬರುತ್ತೆ ಗೈಸ್, ಆದರೆ ನಾನು ಜಾಸ್ತಿ ಕೆಲಸ ಮಾಡಲ್ಲ ಅಷ್ಟೇ. ನನಗೇನು ಯಾರೂ ಹೇಳ್ಕೊಟ್ಟಿಲ್ಲ ಗೈಸ್, ನಮ್ಮಮ್ಮನೂ ಹೇಳ್ಕೊಟ್ಟಿಲ್ಲ. ನಾನು ನಮ್ಮಮ್ಮ ನೋಡಿನೇ ಕಲ್ತಿರೋದು. ಬಟ್ ನಮ್ಮಮ್ಮಂಗೆ ನನ್ನಷ್ಟು ಚೆಂದಾಗಿ ಮಾಡೋಕ್ಕೆ ಬರಲ್ಲ ಗೈಸ್. ನೀವೇ ನೋಡಿದ್ರಿ ಅಲ್ಲ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಬೇಕಾದರೆ ಒಂದು ಸಲ ನೋಡ್ಕೊಂಡು ಬನ್ನಿ ಇನ್ನೊಂದು ಸಲ. ಏನೇ ಹೇಳಿ ಗೈಸ್, ಒಂದಲ್ಲ ಅಂತಾರಲ್ಲ, ಹಾಗೆ ಒಂದು ತವದಲ್ಲಿ ಮಾಡಿದ್ರೆ ಕೆಲಸನೇ ಮುಂದಾಗಲ್ಲ. ಅದಕ್ಕೆ ನೋಡಿ 2 ತವ ಇಟ್ಕೊಂಡು ಒಬ್ಬಟ್ಟು ಮಾಡಿ ಮುಗಿಸ್ದೆ. ಬನ್ನಿ ಗೈಸ್, ಹೇರ್ ಕಲರ್ ಮಾಡೋಣ, ಸೆಲ್ಫ್ ಕೇರ್ ಮಾಡೋಣ. ಇಲ್ಲೇ ಇದೆ, ಬರ್ತಾ ಇದ್ದೀನಿ. ಗೈಸ್ ಡೆವಲಪರ್ ಕೊಟ್ಟಿದ್ದಾರೆ, ಕಲರೆಂಟ್ ಕೊಟ್ಟಿದ್ದಾರೆ, ಕಂಡೀಷ್ನರ್ ಕೊಟ್ಟಿದ್ದಾರೆ, ಮತ್ತು ಗ್ಲೌಸ್ ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಗ್ಲೌಸ್ 2, ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುಯಲ್. ಗೈಸ್ ಇದೇನು ಹಿಂಗಿದೆ ಅಂತ ನೋಡಬೇಡಿ, ಇದು ನಮ್ಮಪ್ಪ ಡೈ ಹೊಡ್ಕೊಳ್ಳೋ ಬೌಲು. ಸೊ ಹಂಗಾಗಿ ಅದನ್ನೇ ತೊಗೊಂಡು ಬಂದೆ. ಹೇರ್ ಕಲರು ಒಂಥರ ಡೈ ಥರನೇ ಅಲ್ವಾ, ಮತ್ತು ಅದೆಲ್ಲ ಗಲೀಜಾಗತ್ತೆ. ಸೊ ಯಾಕೆ ವೇಸ್ಟ್ ಮಾಡಬೇಕು ಬೌಲ್ಸ್ನ ಅಂದ್ಬಿಟ್ಟು, ನಮ್ಮ ಅಪ್ಪಂದೇ ಬೌಲ್ ಇದೆಯಲ್ಲ ಅಂದ್ಬಿಟ್ಟು ಎತ್ತಾಕೊಬಂದ್ವು. ಜಿಲೇಬಿ ಬಿಡ್ತಾ ಇದ್ದೀನಿ, ಬೇಕಾ? ಬಿಸಿ ಬಿಸಿ ಜಿಲೇಬಿ. ಸಾಕಾ? ಅರ್ಧ ಆಯ್ತಾ? ಆಯ್ತು ಅನ್ಸುತ್ತೆ. ಲಾಸ್ಟ್ ಟೈಮ್ ಹೇಳಿದ್ರಿ ಎಲ್ಲರೂ ಸೆಲ್ಫ್ ಕೇರ್ ಮಾಡಿ ಶ್ವೇತಾ, ನಿಮ್ಮನ್ನು ನೀವು ನೋಡ್ಕೊಳ್ಳಿ ಶ್ವೇತಾ ಅಂತ. ಸೊ ಹೋದೆ, ಕಲರಿಂಗ್ ಮಾಡಿಸ್ಕೊಂಡೆ, ಬಂದೆ. ಬರ್ಗ್ಯಾಂಡಿ ಕಲರು ಚೆನ್ನಾಗಿತ್ತು. ಬಟ್ ಆಮೇಲೆ ವೈಟ್ ಹೇರ್ಸ್ ಬೇಗನೆ ಲೈಕ್ ಫ್ರಂಟಲ್ಲೆಲ್ಲ ತುಂಬ ಬೇಗ ವೈಟ್ ಆಯಿತು ಅನ್ನೋ ಫೀಲ್ ಆಯಿತು ಅನಿಸುತ್ತೆ ನನಗೆ. ಸೊ ನಾ ಎಂತ ಮಾಡಿದೆ, ನಮ್ಮ ಮೆಹಂದಿನೇ ಸರಿ ಅಂದ್ಬಿಟ್ಟು ಮೆಹಂದಿ ಅಪ್ಲೈ ಮಾಡಿದೆ. ಈ ಕಲರ್ ಆಯಿತು. ಇದು ಆ್ಯಕ್ಚುಲಿ ಬರ್ಗ್ಯಾಂಡಿ ಕಲರು ನಾನು ಮೆಹಂದಿ ಹಚ್ಚಿದ್ಮೇಲೆ ಹಿಂಗಾಯಿತು ಅನ್ನೋದು ನನಗೆ ಸರಿಗ ಅಷ್ಟು ಐಡಿಯಾ ಇಲ್ಲ. ಬಟ್ ಆಯಿತು ಎಲ್ಲ, ನಾನೇನು ಅದನ್ನು ನೋಟಿಸ್ ಮಾಡಿಲ್ಲ. ಸೊ ಹಾಗಾಗಿ ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಅದಾದಮೇಲೆ ಹೀಗೆ ನನ್ನ ಫ್ರೆಂಡ್ ಒಬ್ಬರು ಲಾರಿಯಲ್ ಡಾರ್ಕ್ ಬ್ರೌನ್ ಹಾಕಿ ಚೆನ್ನಾಗಿರತ್ತೆ, ನ್ಯಾಚುರಲ್ ಥರ ಇರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಮೋರ್ ಓವರ್ ಲಾರಿಯಲ್ ಬ್ರ್ಯಾಂಡ್ ಆಲ್ವೇಸ್ ಗುಡ್ ಅಲ್ಲ. ಸೊ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಮುಂಚೆ ಆ್ಯಕ್ಚುಲಿ ನಾನು ಲೈಕ್ 10-15 ಇಯರ್ಸ್ ಬ್ಯಾಕು ಕಲರಿಂಗ್ ಮಾಡುವಾಗ ಬರ್ಗ್ಯಾಂಡಿ ಲಾರಿಯಲ್ಲೇ ಹಾಕ್ತಾಯಿದ್ದೆ. ಆಮೇಲೆಲ್ಲ ಬಿಟ್ಟುಬಿಟ್ಟೆ, ಬಿಕಾಸ್ ನನ್ನ ಹೇರ್ ಕಲರ್ಸೇ ನಂಗೆ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು. ಆಮೇಲೆ ಮೆಹಂದಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಲೈಕ್ ಏಜ್ ಓಲ್ಡ್ ಆಗ್ತಾ ಇದ್ದ ಹಾಗೇ ವೈಟ್ ಹೇರ್ ಸ್ಟಾರ್ಟ್ ಆಗುತ್ತೆ ಅಲ್ಲ, ಅಥವಾ ತುಂಬ ನಾನು ಡೈಲಿ ತಲೆ ಸ್ನಾನ ಮಾಡೋದ್ರಿಂದನೂ ಅಥವಾ ಹೀಗೆ ಡೈಲಿ ರೆಗ್ಯುಲರಾಗಿ ಶಾಂಪೂ ವಾಶ್ ಮಾಡೋದ್ರಿಂದ ಇದು ಅಫೆಕ್ಟ್ ಆಗ್ಬೋದು. ಅಥವಾ ಹೆರಿಡಿಟಿನೂ ಇರ್ಬೋದು, ಬಿಕಾಸ್ ನಮ್ಮ ಅಪ್ಪಂಗೆ ತುಂಬ ವೈಟ್ ಹೇರ್ಸ್ ಆಗುತ್ತೆ. ಅವ್ರಿಗೂ ಹೆರಿಡಿಟ್ರಿ, ಅದು ಅವರ ಇದರಿಂದ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೂ ಇರ್ಬೋದು. ಯಾವುದೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಬಟ್ ಅಕ್ಸೆಪ್ಟ್ ಮಾಡಬೇಕಷ್ಟೇ. ವೈಟ್ ಹೇರ್ಸ್ ಆಗಿದೆ ಅಷ್ಟೇ. ಸೊ ಅದನ್ನು ಹೇಗೆ ಪ್ಯಾಚಪ್ ಮಾಡೋದು? ಸೊ ಅದಕ್ಕೇ ಈ ಡಾರ್ಕ್ ಬ್ರೌನ್ ಕಲರ್ ತೊಗೊಂಡು ಬಂದಿದ್ದೀನಿ. ನೋಡೋಣ, ಇವತ್ತು ಹಚ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಇವತ್ತು ಹಚ್ಚೋ ಮನಸ್ಸಿರಲಿಲ್ಲ. ನನ್ನ ಮಗ ಏನದು ಫೋರ್ಸ್ ಮಾಡಿ ಹಚ್ಚಿಸ್ತಾ ಇದ್ದಾನೆ. ಅಮ್ಮ ನಾನು ನಾಳೆ ಇರೋದಿಲ್ಲ, ಇವತ್ತೇ ಹಚ್ಕೋ, ನಾನು ನೋಡಬೇಕು ನಿನ್ಗೆ ಹೆಂಗೆ ಕಾಣುತ್ತೆ
ನೀ ಹೆಂಗೆ ಕಾಣ್ತೀಯ ಅಂತ ಇವತ್ತೇ ಅವನೇ ಹಿಂಸೆ ಮಾಡಿ ನನಗೆ ಹಚ್ಚಿಸ್ತಾ ಇರೋದು ಗೈಸ್. ನೋಡಿ ನನ್ನ ಮಗ ಎಷ್ಟು ಪ್ರೀತಿ ಮಾಡ್ತಾನೆ ಅಲ್ಲ. ಅವನಿಗೆ ಅಮ್ಮ ಚೆಂದ ಕಾಣಬೇಕು, ಅಮ್ಮ ಸಖತ್ತಾಗಿ ಕಾಣಬೇಕು ಅನ್ನೋ ಮನಸ್ಸಲ್ಲಿದೆ. ಅಮ್ಮನಿಗೆ ಹೆಂಗೆ ಅದು ಸೂಟ್ ಆಗಲ್ವಾ ಎಲ್ಲ ನೋಡಬೇಕು, ನಾನೇ ಎಲ್ಲ ನೋಡಿ ಹೇಳಬೇಕು ಅಮ್ಮಂಗೆ ಅನ್ನೋದು ಅವನಿಗಿದೆ. ಸೊ ಇಟ್ ಸೇಸ್ ಹೌ ಮಚ್ ಈ ಲವ್ಸ್ ಮೀ ಅಂತ, ಹೌದಲ್ಲ? ಸೊ ಅವನಿಗೋಸ್ಕರ ನಾನು ಹಾಕೋತಾ ಇದ್ದೀನಿ ಗೈಸ್ ಇವತ್ತು. ನೋಡೋಣ ಫೈನಲ್ ರಿಸಲ್ಟ್ ಹೇಗೆ ಬರುತ್ತೆ ನೋಡೋಣ. ನಂಗೆ ಗೊತ್ತಿರೋ ಥರ ಹೇರ್ಸ್ನ ಡಿವೈಡ್ ಮಾಡಿ ಹಚ್ತಾ ಇದ್ದೀನಿ. ನೋಡ್ತೀನಿ ಹೇಗೆ ಕಾಣ್ತೀನಿ, ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತೀನಿ, ಆಯಿತಾ? ಏ ಚಿಂಟು, ಬಾಯ್ಲಿ ಕ್ಯಾಮ್ರಾ ಆಫ್ ಮಾಡಿ ಬಾಯ್ಲಿ. ಬಾರ ಒಳಗೆ ಬಂದು ಮಾಡು ಕಾಣೋದು. ಗೈಸ್ ನೋಡಿ ಎಂತಹ ಸ್ಥಿತಿ ಬಂತು ಗೈಸ್. ಶಟ್. ಅಮ್ಮ ಎಣ್ಣೆ ಹಾಕೊಂಡ್ರು ಎಣ್ಣೆ ಹಾಕೊಂಡಿಲ್ಲ ಅಂದ್ರು ಕೂದಲು ವೈಟ್ ಆಗೇ ಆಗತ್ತೆ ತಾಯಿ. ಅಯ್ಯೋ ನೋಡಿ ಗೈಸ್, ನಮ್ಮಮ್ಮ ತಲೆಗೆ ಎಣ್ಣೆ ನೆಟ್ಟಿಗೆ ಹಾಕೊಳ್ದಾನೆ ನಾವು ಹಿಂಗೆ ಮಾಡ್ಕೊಂಡಂತೆ. ಪಿಂಪಲ್. ಇದೆಲ್ಲ ಸಿಗೆ ಪುಡಿ ಕಾಲಕ್ಕೆ ಹೋಗ್ತಾ ಇದ್ದಾರಂತೆ, ನೀವು ಹೋಗ್ತೀರಾ ಹೇಳಿ? ನೋಡಿ ಕೈಸ್ ಕಲರು ಬ್ಲ್ಯಾಕ್ ಕಲರ್, ಡಾರ್ಕ್ ಬ್ರೌನ್ ಹಾಕ್ಕೊಂಡಿದ್ದೀನಿ. ಅಲ್ಸಿ ನೋಡೋಣ ಹೆಂಗೆ ಕಾಣ್ತೀನಿ ಅಂತ.